ಸುಮಾರು 250ರಿಂದ 300 ಮನೆ ಹೊಡೆದಾಕ್ಬಿಟ್ಟಿದ್ದಾರೆ ಬೆಳಿಗ್ಗೆ ಬಂದು ವಿತೌಟ್ ಇನ್ಫಾರ್ಮೇಷನ್ನು. ಮಕ್ಕಳೆಲ್ಲ ಕಾಯಿಲೆ ಬಿದ್ದುಬಿಟ್ಟಿದ್ದಾರೆ, ಮಲ್ಕೊಳ್ಳೋಕೆ ಜಾಗ ಇಲ್ಲ, ರಾತ್ರಿ ಎಲ್ಲ ಅವ್ರಿಗೆ ಊಟ ಇಲ್ಲ. ಯಾರೇ ಸರ್ಕಾರದಿಂದ ಯಾವುದೇ ರೀತಿ ಸಹಾಯ ಬಂದಿಲ್ಲ, ಯಾವುದೇ ಒಂದು ರೀತಿ ನೋಟಿಸು ಕೊಟ್ಟಿಲ್ಲ, ಖಾಲಿ ಮಾಡಿ ಅಂದ್ಬಿಟ್ಟು. 90 ಇಲ್ಲೆಲ್ಲ ಸುಮಾರು 25ರಿಂದ 30 ವರ್ಷದಿಂದ ವಾಸ ಮಾಡ್ತಾ ಇದ್ದಾರೆ. ಎಲ್ಲರ ಹತ್ರ ಆಧಾರ್ ಕಾರ್ಡು 94C ಎಲ್ಲ ದಾಖಲೆಗಳು ಇದ್ರೂ ಬಂದ್ಬಿಟ್ಟು ಪೊಲೀಸ್ ಫೋರ್ಸ್ ಕರ್ಕೊಂಡ್ಬಂದ್ಬಿಟ್ಟು ಎಲ್ಲರಿಗೂ ಹೇಳಿದು ಲಾಠಿ ಚಾರ್ಜ್ ಮಾಡಿ ಎಲ್ಲ ಯಾವುದೇ ರೀತಿ ನೋಟಿಸ್ ಕೊಟ್ಟಿಲ್ಲ, ಯಾವುದೇ ರೀತಿ ಇಂಟಿಮೇಷನ್ ಕೊಟ್ಟಿಲ್ಲ. ಇನ್ನೂ ಡೆಮಾಲಿಸಮ್ ಮಾಡ್ತೀವಿ ಅಂತಾರೆ. ಈ ಗೌರ್ಮೆಂಟ್ಗೆ ಈ ಜಾಗ ಬೇಕಾಗೇ ಇಲ್ಲ. ಇದೇನು ಇಂದಿರಾನಗರನೂ ಅಲ್ಲ, ಸದಾಶಿವ ನಗರನೂ ಅಲ್ಲ, ಹೈಫೈ ಏರಿಯಾ ಅನ್ನೋದಕ್ಕೆ. ಏನೋ ಬೆಟ್ಟದ ಮೇಲೆ ಗುಡ್ಡದ ಮೇಲೆ ಯಾರೋ ಕಟ್ಕೊಂಡು ಯಾರೋ ಜೀವನ ಮಾಡ್ಕೊಂಡಿದ್ರು. ಬಾಡಿಗೆ ಕಟ್ಟೋಕ್ಕಾಗಲ್ದೆ ನಾವು ಬಾಡಿಗೆ ಕಟ್ಟೋಕ್ಕಾಗಲ್ಲ ಅಂದ್ಬಿಟ್ಟು ಬಂದ್ಬಿಟ್ಟು ಏನೋ ಒಂದು ಗುಡಿಸಲು ಕಟ್ಕೊಂಡು ಜೀವನ ಮಾಡ್ತಾಯಿದ್ವಿ. ಏನೂ ಇಲ್ಲ. ಈಗ ತಿರ್ಗಾ ಮನೆಗಳು ಹುಡುಕ್ಬಿಟ್ಟು ಬಾಡಿಗೆ ಮನೆಗೆ ಹೋಗ್ಬೇಕು. ಯಾವುದೇ ರೀತಿ ನಮ್ಗೆ ಆದಾಯ ಇಲ್ಲ. ಯಾರು ದುಡ್ಡು ಎಲ್ಲ ಇಲ್ಲೇ ಇದ್ವಮ್ಮ. ಎಲ್ಲ ಮನೆ ಯಾರು ಬಂದಿಲ್ಲ, ಯಾರು ಸಹಾಯ ಮಾಡ್ತಾ ಇಲ್ಲ. ಓಟ್ ನಾವೆಲ್ಲ ಕಾಂಗ್ರೆಸ್ ಓಟ್ ಹಾಕಿ ನಮ್ಮ ಕೃಷ್ಣ ಬೈರೇಗೌಡರಿಗೆ ಎಲ್ಲರೂ ಓಟ್ ಹಾಕ್ವಿ ಕಾಂಗ್ರೆಸ್ಗೆ. ನಾವು ಫಸ್ಟಿಂದಾನು ಕಾಂಗ್ರೆಸ್ಗೆ ಓಟ್ ಹಾಕ್ತಾ ಇದ್ದಿದ್ದು. ಯಾವುದೇ ನಾವು ಸರ್ಕಾರದಿಂದ ನಮ್ಮ ಸಹಾಯ ಯಾರು ಬಂದಿಲ್ಲ. ಈಗ ನಾವೇ ಅವ್ರ ಹತ್ರ ಖುದ್ದಾಗಿ ಹೋಗ್ತಾ ಇದೀವಿ. ಹೋಗ್ಬಿಟ್ಟು ಏನೋ ಮನವಿ ಮಾಡ್ಕೋತಾ ಇದೀವಿ, ಏನೋ ಸಹಾಯ ಮಾಡಿ ಇರೋಷ್ಟು ಮನೆ ಆದರೂ ಉಳಿಸಿ ಅಂದ್ಬಿಟ್ಟು ನಾವೆಲ್ಲ ಸುಮಾರು 350 ಮನೆ ಡೆಮಾಲಿಸಮ್ ಮಾಡಿದ್ದಾರೆ. ಚಿಕ್ಕ ಸುಮಾರು ಇನ್ನೂ ಒಂದು 500 ಮನೆ ಇದೆ, ಇನ್ನೂ ಹೊಡಿತೀನಿ ಅಂತವ್ರೆ. ಅದೇನು ಮಾಡ್ತಾರೋ 1000 ಮನೆ ಇದೆ ಹೆಚ್ಚು ಕಡಿಮೆ. ಅಷ್ಟು ಮನೆನೂ ಹೊಡೆದಾಕ್ತೀವಿ ಅಂದ್ಬಿಟ್ಟು. ಇದು ಸರ್ಕಾರಕ್ಕೆ ಯೂಸ್ಲೆಸ್ ಜಾಗ. ಇದು ಬೆಟ್ಟದ ಮೇಲೆ ಗುಡ್ಡದ ಮೇಲೆ ಕಟ್ಕೊಂಡಿರೋದು. ಯಾವುದು ಇದು ಕಮರ್ಷಿಯಲ್ ಪ್ರಾಪರ್ಟಿ ಅಲ್ಲ. ಇದು ಏನೋ ಕೂಲಿ ಆಟೋ ಓಡಿಸ್ಕೊಂಡು ಟೆಂಪೋ ಓಡಿಸ್ಕೊಂಡು ಎಲ್ಲ ಜೀವನ ಮಾಡ್ತಾರೋ ಜನಗಳಿಲ್ಲ. ಭಿಕ್ಷೆ ಬೇಡೋರು ಸುಮಾರು ಜನ ಇದ್ದಾರೆ. ಅದು ಹೆಣ್ಮಕ್ಳು ಮನೆಯವರು ಇದ್ದಾರೆ, ಗಂಡಸರೇ ಇಲ್ದವ್ರು ಇದ್ದಾರೆ. ನೆನೆ ಒಬ್ರು ತೀರ್ಕೊಂಬಿಟ್ರು. ಈ ರೀತಿ ಎಲ್ಲ ತೊಂದರೆ ಆಗಿದೆ. ನಾವು ಸರ್ಕಾರದವ್ರಿಗೆ, ಕಾಂಗ್ರೆಸ್ ಸರ್ಕಾರಕ್ಕೆ ನಾವೇನು ಮನವಿ ಮಾಡ್ಕೊಳ್ತೀವಿ ಅಂದರೆ, ಸಿದ್ದರಾಮಯ್ಯ ಅವ್ರಿಗೆ, DK ಶಿವಕುಮಾರ್ ಅವ್ರಿಗೆ ಏನಾದರೂ ನಮ್ಗೆ ಸಹಾಯ ಮಾಡಿ. ನಮಗೆ ಯಾರು ಇಲ್ಲಿ ಕೈ ಹಿಡಿಯೋರಿಲ್ಲ, ಅರ್ಧೈತಲ್ಲ. ಯಾರೋ ಜಾಗ ಇದೆ ಕಟ್ಕೊಳ್ಳಿ ಅಂತ ಹೇಳಿದ್ರು ನಮ್ಮ ಇಲ್ಲಿ ಲೀಡ್ರುಗಳು. ನಾವೇನೋ ಕಟ್ಕೊಂಡು ಹೆಂಗೋ ಜೀವನ ಮಾಡ್ಕೊಂಡು ಹೋಗ್ತಾ ಇದ್ವಿ. ಅವ್ರಿಗೆಲ್ಲ ಯಾರು ನಮ್ಗೆ ಇಲ್ಲಿ ನಮ್ಮ ಲೀಡ್ರು ವಸೀಂ ಬೈ ಅಂದ್ಬಿಟ್ಟು, ಆಮೇಲೆ ಅಯ್ಯೂಬ್ ಖಾನ್ ಅಂದ್ಬಿಟ್ಟಿದ್ದಾರೆ, ಆಮೇಲೆ ವಿಜಯ್ ಕುಮಾರ್ ಅಂದ್ಬಿಟ್ಟಿದ್ದಾರೆ. ಇವರೆಲ್ಲ ನಮ್ಗೆ ಸಹಾಯ ಮಾಡಿ ಜಾಗ ಕೊಟ್ಬಿಟ್ಟು ಮನೆ ಕಟ್ಕೊಂಡು ಜೀವನ ಮಾಡಿ ಅಂತ ಹೇಳಿದ್ರು. ಆದರೂ ಈ ಥರ ಆಗ್ತಾಯಿದೆ. ಅವ್ರ ಕೈಯಲ್ಲೂ ಏನೂ ಅದು ಇಲ್ಲ. ಅವರು ಎಲ್ಲರಿಗೂ ಕೈ ಕಾಲು ಹಿಡಿದ್ರು, ಬೇಡಾಡ್ಕೊಂಡ್ರು. ಯಾರು ಯಾವುದೇ ರೀತಿ ಸಹಾಯ ಮಾಡ್ತಾ ಇಲ್ಲ ನಮಗೆ, ಅರ್ಧೈತಲ್ಲ. ನನ್ನ ಹೆಸರು ಅಹಮದ್ ಖಾನ್ ಅಂದ್ಬಿಟ್ಟು. ನಮ್ಮ ಮೆಷಿನ್ ಆಗಿದೆ ಮೇಡಮ್. ಅಂದ್ರೆ ನಾವು ಒಂದು 15 ವರ್ಷ 20 ವರ್ಷದಿಂದ ಇಲ್ಲಿದ್ರು. ಸುಮಾರು ಒಂದು 20 ವರ್ಷ ಅಂತ ಆಗಿದೆ ಮೇಡಮ್. ಅದು ಸಾಮಾನುಗಳು ಸ್ವಲ್ಪ ಎತ್ತಿ ಆಚೆ ಕಡೆ ಇಕ್ಕಿದ್ದಾರೆ. ಸ್ವಲ್ಪ ಇದರಿಂದ ಡೆಮಾಲಿಷನ್ ಸಾಮಾನು ಜೊತೆನೂ ಮಾಡಿದ್ದಾರೆ. ಹಾಲಾಗುದಿಲ್ಲ. ಎಲ್ಲ ಇಲ್ಲೇ ಗುಡ್ಸಿ ಕಟ್ಕೊಂಡು ತಾರಪಾಲ್ ಇಟ್ಕೊಂಡು ಮಡ್ಕಿದ್ದಾರೆ ಮೇಡಮ್. ತುಂಬಾ ಕಷ್ಟ ಮೇಡಮ್. ನಮ್ಮ ದೊಡ್ಡವ್ರಿಗೆಲ್ಲ ಚಿಕ್ಕ ಮಕ್ಕಳಿಗೆ ತುಂಬಾ ಕಷ್ಟ ಮೇಡಮ್. ಅದು ಮುಂದಿನ ಜೀವನ ಹೋಗ್ತಾ ಇದ್ದೀರಾ ಸರ್ಕಾರ ಹತ್ರ, ದೊಡ್ಡವರ ಹತ್ರ, ಮಿನಿಸ್ಟರ್ ಹತ್ರ. ಏನಾಗತ್ತ ದೇವ್ರು ನೋಡ್ಬೇಕು ಮೇಡಮ್. ನಮ್ಮ ಹೆಸರು ಸೈ ಸುಲ್ತಾನ್ ಮೇಡಮ್. ಯಾವ ಅಧಿಕಾರಿ ಬರ್ತಾ ಇದ್ದಾರೆ? ಯಾರು ಎಲ್ಲ ಓಟ್ ಹಾಕ್ರಿ ಅದಾಕ್ರಿ ಅಂತ ಬರ್ತಾ ಇದ್ದಾರೆ. ಇವಾಗ ಮಕ್ಕಳೆಲ್ಲ ಬೀದಿಗೆ ಬಂದಿದ್ದಾರೆ. ನಮ್ ಸಂಸಾರಗಳೆಲ್ಲ ಬೀದಿಗೆ ಬಂದಿದೀವಿ. ಈ ಕೆಲಸ ದುಡಿಯೋದ್ ನೋಡ್ಬೇಕಾ, ನಾವು ಹೊಟ್ಟೆಪಾಟ್ ಜೀವನ ನೋಡ್ಬೇಕಾ, ಯಾವ್ದು ನೋಡ್ಬೇಕು? ಬಡವ್ರ ಮೇಲೆ ಅಧಿಕಾರ ಚಲಾಯಿಸ್ತಾರಲ್ಲ ಇವ್ರು, ದೌರ್ಜನ್ಯ ಮಾಡ್ತಾರಲ್ಲ, ಅವ್ರಿಗೆ ಒಳ್ಳೇದಾಗುತ್ತಾ? ನಮ್ ಬಡವ್ರ ಶಾಪ ತಟ್ಟುತ್ತ ಅವ್ರಿಗೆಲ್ಲ. ಯಾರು ಬರ್ತಾ ಇದಾರೆ ಮುಂದೆ ನಮ್ಗೆ ಸಹಾಯ ಮಾಡಕ್ಕೆ? ಈ ತರ ಇದ್ದಕ್ಕಿದ್ದಂಗೆ ಅವ್ರ ತರ ಏನು 2-3 ಬಿಲ್ಡಿಂಗ್ ಕಟ್ಕೊಂಡಿದೀವ ನಾವು? ಅವ್ರು ಮಲ್ಕೊಳ್ಳೋಷ್ಟು ಬೆಡ್ರೂಮ್ ಜಾಗ ಅಷ್ಟು ನಮ್ಮ ಮನೆಗಳು ಇರೋದು. ಈ ತರ ಬಿಡಿಸ್ಬಿಟ್ಟು ಹೋದ್ರೆ ನಾವ್ ಎಲ್ಲಿ ಹೋಗ್ಬೇಕು? ಬಡವ್ರಿಗೇನು ಬೆಲೆ ಇಲ್ವಾ? ನಮ್ಗೆ ಬೆಲೆ ಇದೆಯಾ ಇಲ್ವಾ ಹೇಳ್ರಿ ನೀವು? ದೊಡ್ಡವ್ರ ಅಧಿಕಾರಿಗಳು 3 ಬಿಲ್ಡಿಂಗ್ 4 ಬಿಲ್ಡಿಂಗ್ ಆ ತರ ಇದೆಯಾ ನಮ್ದೇನಾದ್ರು? ತೋರ್ಸ್ರಿ. ಹೌದು, ಗೌರ್ಮೆಂಟ್ ಜಾಗದಲ್ಲಿ ಇದೀವಿ. ಬಡವ್ರಿಗೆ ಸಹಾಯ ಮಾಡ್ಬೇಕಾನೆ ಗೌರ್ಮೆಂಟ್. ಏನು ಸಹಾಯ ಮಾಡ್ತಾ ಇಲ್ಲ. ಒಂದ್ ಕಡೆ ಬೀಸ್ತಾರೆ, ಇನ್ನೊಂದ್ ಕಡೆ ತುಳಿದು ಬಿಡ್ತಾರೆ. ಯಾಕೆ ಈ ತರ ತುಳಿತಾ ಇದೆ ಗೌರ್ಮೆಂಟ್ ನಮ್ಗೆ? ಎಲ್ಲ ಹೋಗ್ಬೇಕು? ಮಕ್ಕಳು ಮರಿ ಎಲ್ಲ ಚಳಿಗೆ ಬಿದ್ದು ಜ್ವರ ಬಂದಿದೆ. ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಯಾರು ಜವಾಬ್ದಾರಿ? ತಲೆ ಸುತ್ತ ಬಂದ್ಬಿದ್ರೆ ಸತ್ತೋದ್ರೆ ಆಂಬ್ಯುಲೆನ್ಸ್ ಅಲ್ಲಿ ಹಾಕ್ರಿ ಬರ್ನಿಂಗ್ ಮಾಡಕ್ಕೆ ಅಂತಾರೆ. ಯಾರು ಮಾಡ್ತಾರೆ ಈ ತರ ಮಾಡ್ತಾರೆ ಅಧಿಕಾರಿಗಳು, ಗೌರ್ಮೆಂಟ್ದವರು? ಯಾರು ಪರಿಹಾರ ಕೊಡ್ತಾರೆ? ನಮ್ಗೆ ಪರಿಹಾರ ಕೊಡ್ಬೇಕು. ಅಕಸ್ಮಾತ್ ಯಾರ ಪ್ರಾಣಕ್ಕೆ ಏನಾದ್ರು ಆದ್ರೆ ಗೌರ್ಮೆಂಟ್ ಅಧಿಕಾರಿಗಳೇ ಜವಾಬ್ದಾರಿ ಅದಕ್ಕೆ. ಎಲ್ರ ಮನೆನೂ ಡೆಮಾಲಿಷ್ ಆಗಿದೆ.
ಸಾಮಾನುಗಳ ಅರ್ಧ ಒಳಗಡೆ ನಮ್ ಫೋನ್ಗಳು ಕಳೆದೋಗಿದೆ, ಏನು ಸಿಗ್ತಾ ಇಲ್ಲ, ಅರ್ಧ ಒಳಗಡೆ ಆಗಿದೆ ಸಾಮಾನು. ಈಚೆಗಡೆ ಎಲ್ಲ ಎಳ್ದೆಳ್ದು ಬಿಸಾಕಿದ್ದಾರೆ. ಈ ತರ ಬಿಸಾಕಿದ್ರೆ ನಮ್ಗೆ ಬೆಳೆ ಬಾಳೋ ವಸ್ತು ಯಾವುದೇ ಇರ್ಲಿ, ಚಿಕ್ಕ ಪುಟ್ಟ ನಾವು ಕಷ್ಟಪಟ್ಟು ಒಂದೊಂದು ರೂಪಾಯಿನೂ ಕಷ್ಟಪಟ್ಟು ದುಡ್ದಿದೀವಿ. ಇವಾಗ ಫೋನ್ ಇಲ್ಲ, ಫೋನ್ ಯಾರು ಕೊಡಿಸ್ತಾರೆ, ಯಾರು ತಗೊಂಬಂದ್ ಕೊಡಿಸ್ತಾರೆ ನಮ್ಗೆ? ಈ ತರ ಮಾಡ್ತಾ ಇದಾರಲ್ಲ ಇವ್ರು, ನ್ಯಾಯನ ಇವ್ರಿಗೆ? ಏನು ಕೊಟ್ಟಿಲ್ಲ. ದಿಢೀರ್ ಅಂತ ಬೆಳಿಗ್ಗೆ ಎದ್ದ ತಕ್ಷಣನೇ ಅದೇ ಕೆಲಸ ಮಾಡಿದ್ದಾರೆ ನಮ್ಗೆ. ಏನ್ ಮಾಡೋದು ನಾವು? ಈ ತರ ಬಡವ್ರಿಗೆ ತುಳಿತಾ ಇದಾರಲ್ಲ, ಅವ್ರಿಗೆ ಒಳ್ಳೇದಾಗುತ್ತಾ? ಅದ್ ನಮ್ ಶಾಪ ತಟ್ಟುತ್ತೆ, ನಮ್ ಮಕ್ಕಳು ಶಾಪನು ತಟ್ಟುತ್ತೆ. ಅವ್ರ ಹೆಂಡತಿ ಮಕ್ಳು ಈ ತರ ಬೀದಿಗೆ ಬಂದ್ ಬಿತ್ಕೊಂಡ್ರೆ ಗೊತ್ತಾಗುತ್ತೆ. ರಾತ್ರಿ ಎಲ್ಲ ಚಳಿಲಿ ನಮ್ಗೆ ನಾವು ಇದೀವಿ ಅಲ್ಲ, ಯಾರು ನೋಡೋರು ಇಲ್ಲಲ್ಲ ನಮ್ಗೆ. ಏನ್ ಮಾಡೋಣ ಹೇಳಿ? ಎಲ್ಲಿ ಹೋಗ್ಲಿ ನಾವು? ಸಾಮಾನ ಎಲ್ಲ ಹಿಂಗ್ ಬಿದ್ದೈತೆ, ರೋಡ್ ಪಾಲಾಗಿ ಮಾಡ್ಬಿಟ್ರಲ್ಲ. ನಾವು 9 ಜನ ಇದೀವಿ, ಏನ್ ಮಾಡೋದು? ಎರಡೆರಡು ಚಿಕ್ಕ ಚಿಕ್ಕ ಮಕ್ಕಳು ಇದ್ದಾರೆ, ಎಲ್ಲ ಇದ್ದಾರೆ. ಏನ್ ಮಾಡ್ಲಿ ಹೇಳಿ? ನೀವೇ ಏನಾರ ಮಾಡ್ರಿ, ನಮ್ಗೆ ದಯ. ನಂಗೆ ಏನು ಗೊತ್ತಾಗ್ತಾ ಇಲ್ಲ ಅಮ್ಮ, ಏನು ಗೊತ್ತಾಗ್ತಾ ಇಲ್ಲ, ಏನು ಇಲ್ಲ. ನಿನ್ನೆಯಿಂದ ಸಾಯ್ತಾ ಇದೀವಿ ನಾವು. ಊಟನೂ ಇಲ್ಲ, ಏನು ಇಲ್ಲ. ಚಿಕ್ಕ ಚಿಕ್ಕ ಮಕ್ಳಿಗೆ ತಗೊಂಡು ಎಲ್ಲ ಇದ್ ಮಾಡ್ತಾ ಇದೀವಿ. ಯಾರು ಕಾಪಾಡೋದೇ ಇಲ್ಲ ನಮ್ಗೆ. ಇಮಿಡಿಯೇಟ್ ಆಗ್ಲಿ ಬಂದು ನೋಡ್ಬೇಕಾಗಿತ್ತು, ಯಾಕೆ ನೋಡಿಲ್ಲ ಅವರು? ಓಟ್ ಕೇಳಕ್ ಬರ್ತಾರಲ್ಲ, ಇವಾಗ ಯಾಕೆ ಬಂದಿಲ್ಲ? ಎಲ್ಲ ವಿಡಿಯೋ ನೋಡ್ತಾ ಇದಾರೆ ತಾನೆ ಅವರು, ಎಲ್ಲರೂ ನೋಡ್ತಾ ಇದಾರೆ, ಪ್ರತಿಯೊಬ್ರು ದೊಡ್ಡ ಮನುಷ್ಯರು ನೋಡ್ತಾ ಇದಾರೆ. ಆದ್ರೆ ಯಾರು ಬರ್ತಾ ಇಲ್ಲ, ಅಧಿಕಾರ ಯಾರು ಸಹಾಯಕ್ಕೆ ಬರ್ತಾ ಇಲ್ಲ. ಬಡವ್ರಿಗೆ ಮಾತ್ರ ತುಳಿತಾ ಇದಾರೆ, ಅವ್ರ ಮೇಲೆ ಬರ್ತಾ ಇದಾರೆ. ಎಲ್ಲೇ ಆಗ್ಲಿ ಪ್ರತಿಯೊಂದಕ್ಕೆ ಬಡವ್ರಿಗೆ ತುಳಿತಾ ಇದಾರೆ. ಈ ತರ ಬಡವರು ತುಳಿದು ಅವ್ರ ಮೇಲೆ ಹೋದ್ರೆ ದೇವ್ರ ಮೇಲೆ ಒಬ್ಬ ಇದ್ದಾನೆ, ದೇವ್ರ ತುಳಿತಾನೆ, ಅವ್ರಿಗೆ ತುಳಿತಾನೆ ಗ್ಯಾರಂಟಿಯಾಗಿ. ನಮ್ ಮಕ್ಳು ಶಾಪ ಅವ್ರಿಗೆ ತಟ್ಟುತ್ತೆ. ಈ ತರ ನಮ್ ಕಳಿಸ್ತಾ ಇದಾರಲ್ಲ. ಕೇಳಿಲ್ಲ ಬಂದಿ ದಿಢೀರ್ ಅಂತ ಬಂದಿ 4 ಗಂಟೆಗೆ, ಬೆಳಗ್ಗೆ 4 ಗಂಟೆಗೆ ಮುರ್ದು ಹಾಕ್ಬಿಟ್ರಲ್ಲ. ನಾವು ರೋಡ್ ನಲ್ಲಿ ಕುತ್ಕೊಂಡಿದೀವಲ್ಲ, ಚಿಕ್ಕ ಚಿಕ್ಕ ಮಕ್ಳು ಈ ಚಳಿನಲ್ಲಿ. ಏನು ಇಲ್ಲಮ್ಮ, ಏನು ಇಲ್ಲ. ಬನ್ನಿ ನೋಡಿ ನೀವೇ. ಏನು ಅಂತ ಕೊಟ್ಟಿಲ್ಲ, ನೋಡ್ತಾನು ಇಲ್ಲ. ಏನು ಹಂಗ ಮುರ್ದು ಹಾಕ್ಬಿಟ್ಟು ಹೋಗ್ಬಿಟ್ರು. ಎಲ್ಲಿ ಹೋಗ್ಲಿ ನಾವು? ಬಡವರು ನಮ್ಮ ಹತ್ರ ದುಡ್ಡು ಐತಾ, ಎಲ್ಲಾರ ಹೋಗಿ ತಗೊಳ್ಳೋಣ ಅಂದ್ರೆ 1 ರೂಪಾಯಿ ಇಲ್ಲ. ಏನ್ ಮಾಡೋಣ ನಾವು? ಏನ್ ಮಾಡೋಣ ಹೇಳಿ? ಊಟ ಮಾಡಿದ್ರ? ಇಲ್ಲ, नाश्ता नहीं, क्या अभी नहीं. कल से रोड पर है. ನಿನ್ನೆ ರಾತ್ರಿ ಊಟ ಎಲ್ಲಿ ಮಲಗಿದ್ರಿ? अल्ले क्या नाश्ता नहीं, कुछ छोटा छोटा बच्चे को रोड पे चाहिए. कौन भी आपको क्या भी नहीं कर रहे, थोड़ा ले चले गए. कौन अब रोड पे है, हमें चाहिए.